ರೋಡ್ ನೋಡಿದ್ರೆ ಭಯಾನಕ ಆಫ್ ರೋಡಿಂಗ್ ಇದೆ. ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ, ಅದೇ ಜೈನ್ ಟೆಂಪಲ್ಲು. ಸೊ ನಾನಿವತ್ತು ಹೊರಟಿದ್ದೀನಿ ವರಂಗ ಜೈನ್ ಟೆಂಪಲಿಗೆ. ಸೊ ಇದು ಶಿವಮೊಗ್ಗದಿಂದ 138 ಕಿಲೋಮೀಟ್ರ್ ಇದೆ. ಸೊ 500 ರೂಟ್ ಮೇಲೆ ಬಂದರೆ. ಸೊ ಇದು ಒಂದು 800ರಿಂದ 1000 ವರ್ಷಗಳ ಹಿಂದಿನ ಹಳೆಯ ಟೆಂಪಲ್ ಆಗಿದೆ. ಸೊ ಇಂಡಿಯಾದಲ್ಲಿ ಇದು ಒಂದೇ ಇರೋದು, ಅಂದರೆ ಫ್ಲೋಟಿಂಗ್ ಟೆಂಪಲ್ ಥರ. ಸುತ್ತ ನೀರಿರೋದು, ಮಧ್ಯದಲ್ಲಿ ಟೆಂಪಲ್ ಇದೆ. ಸೊ ಇನ್ನು ಮುಂದಿನ ವಿಷಯನ ನಾನು ತಿಳಿಸ್ತೀನಿ, ವಿಡಿಯೋ ಫುಲ್ ನೋಡಿ. ಶಿವಮೊಗ್ಗದಿಂದ ಬಂದು ಅಣಗೆರೆ ಕಟ್ಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಸುತ್ತ ಒಂಥರ ಡೆನ್ಸ್ ಫಾರೆಸ್ಟ್ ಥರ ಅನಿಸುತ್ತೆ ನಿಮಗೆ. ಎಲ್ಲ ಮರಗಳಿಂದ ಕವರ್ ಆಗಿದ್ದಾವೆ, ತಂಪ ಗಾಳಿ ಬೀಸ್ತಾ ಇರುತ್ತೆ, ಏನೋ ಒಂಥರ ಖುಷಿ ಸಿಗುತ್ತೆ. ಇದೇ ನೋಡಿ ವರಂಗ ಜೈನ್ ಟೆಂಪಲ್. ಈಗ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಏನು ಗದ್ದೆ ಕಾಣ್ತಿದೆಯಲ್ಲ, ಈ ಗದ್ದೆಯಲ್ಲಿ ಸ್ವಲ್ಪ ದೂರ ಗಂಟೆ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ಮುಂದೆ ಒಂದು ದೋಣಿ ಥರ ಸಿಗುತ್ತೆ. ಸೊ ಅದರಲ್ಲಿ ಕುತ್ಕೊಂಡು ಮುಂದೆ ಹೋಗಬೇಕು. ಇಲ್ಲೊಂದು ದೇವಸ್ಥಾನ ಸಹ ಇದೆ, ಯಾವುದು ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಭಗವಾನ್ 1008 ಶ್ರೀ ನೇಮಿನಾಥ ಸ್ವಾಮಿ ಬಸವ. ಓಕೆ, ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ, ಅದೇ ಜೈನ್ ಟೆಂಪಲ್ಲು. ಇದು ಸುತ್ತ ನೀರಿದೆ. ಇದೊಂದು 30 to 40 ಫೀಟ್ನಷ್ಟು ನೀರು ಆಳ ಇರ್ಬೋದು. ಸೊ ಈಗ ನಾವು ಈ ಕಡೆಯಿಂದ ಆ ಕಡೆ ದೋಣಿಲಿ ಹೋಗ್ತೀವಿ. ಮುಂಗಾರು ಮಳೆ 2 ಅಲ್ಲಿ ಇದೇ ಥರ ಒಂದು ಟೆಂಪಲ್ ಸೀನ್ ಇದೆ. ಸೊ ಇದು ನೋಡೋದಕ್ಕೆ ಅದೇ ಥರ ಅನಿಸುತ್ತೆ, ಬಟ್ ಆ ದೇವಸ್ಥಾನ ಬೇರೆ. ಇಲ್ಲಿ ನೋಡಿ ಎಷ್ಟು ಪೀಸ್ ಆಗಿದೆ, ಯಾವುದೇ ಒಂದು ವೆಹಿಕಲ್ ಸೌಂಡ್ ಇಲ್ಲ, ಇಂಡಸ್ಟ್ರಿ ನಾಯ್ಸ್ ಇಲ್ಲ, ಟ್ರಾಫಿಕ್ ಹಾರ್ನ್ ಸೌಂಡ್ ಇಲ್ಲ. ಎಷ್ಟು ಪ್ರಶಾಂತವಾಗಿ ಅನಿಸುತ್ತೆ. ಆ ಬೆಂಗಳೂರಲ್ಲಿ ಟ್ರಾಫಿಕ್ ಸೌಂಡು, ಇಂಡಸ್ಟ್ರಿ ಸೌಂಡ್ಸು ಇಲ್ಲ, ಏನೋ ಒಂಥರ ನೆಮ್ಮದಿ ಗುರು. ಎಸ್, ಈಗ ನಾವು ದೋಣಿಲಿ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಾಡ್ಸ್ಬೇಡ ಗುರು, ಮೊದಲೇ ಸ್ವಿಮ್ ಬರಲ್ಲ ನನಗೆ. ನೋಡಿ ಸುತ್ತ ವಾತಾವರಣ ಎಷ್ಟು ಸುಂದರವಾಗಿದೆ. ಸೊ ಈ ಒಂದು ಜೈನ್ ಟೆಂಪಲಲ್ಲಿ ಪಾರ್ಶ್ವನಾಥ, ನೇಮಿನಾಥ ಮತ್ತು ಶಾಂತನಾಥ, ಅನಂತನಾಥ ಅನ್ನೋ 4 ತೀರ್ಥಂಕರರ ಪ್ರತಿರೂಪದ ವಿಗ್ರಹ ಇದೆ. ಮತ್ತು ಪದ್ಮಾವತಿ ದೇವಿಯ ಒಂದು ವಿಗ್ರಹ ಸಹ ಇದೆ ಹೊರಗಡೆ ಫೋಟೋಗ್ರಫಿ ಇದೆಲ್ಲ ಆಟೋ ಇಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಬಂದು ಮಾಡ್ತಾಯಿದ್ದೀನಿ. ಸೊ ಈಗ ಕೂಡ್ಲು ತೀರ್ಥ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ರೋಡ್ ನೋಡಿದ್ರೆ ಭಯಾನಕ ಆಫ್ ರೋಡಿಂಗ್ ಇದೆ. ಇವತ್ತು ಬೇರೆ ವೀಕ್ ಡೇ, ಯಾರೂ ಇಲ್ಲ ಜನ. ನಾನಿದು ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ರೋಡು, ಹೋಗ್ತೀನಿ ನೋಡಿ. ಅಂತೂ ಇಂತೂ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಸೊ ಏನು ನೋಡ್ತಿದ್ದೀರಾ ದಾರಿ, ಇಲ್ಲೇ 1.5 ಕಿಲೋಮೀಟ್ರು ಟ್ರೆಕ್ ಮಾಡಬೇಕು. ಸೊ ಕಂಪ್ಲೀಟ್ ವೇ ಇದೇ ಥರ ಇರುತ್ತೆ. ಸೊ ಟ್ರೆಕ್ ಮಾಡಿದ್ಮೇಲೆ ನಿಮಗೆ ಫಾಲ್ಸ್ ಸಿಗುತ್ತೆ. ಸೊ ಫಾಲ್ಸು 4 o'clock ಈವ್ನಿಂಗಿಗೆ ಕ್ಲೋಸ್ ಆಗುತ್ತೆ. ಸೊ ಬಿಫೋರ್ 4 ನಾವಿಲ್ಲಿ ಎಕ್ಸಿಟ್ ಆಗಿರಬೇಕು. ಬಸ್ ಕತ್ಲಾದರೆ ಇಲ್ಲೆಂದು ರೋಡಲ್ಲಿ ಅಷ್ಟೊಂದು ಸಿಗೋದಿಲ್ಲ. ಮತ್ತು ಒಬ್ಬರಿಗೆ 100 ರೂಪೀಸ್ ಟಿಕೆಟ್ ಫೀಸ್ ಇರುತ್ತೆ. ಕಾರ್ ಪಾರ್ಕಿಂಗಿಗೆ 50 ರೂಪೀಸ್ ಇರುತ್ತೆ. ಸೊ ಟೈಮಿಂಗ್ಸು ನಿಮಗೆ ಬೇಗ ಬಂದರೆ ಸಂಜೆ ಒಂದು 4 ಗಂಟೆವರೆಗೂ ಇರ್ಬೋದು. ಬಟ್ 4 ಗಂಟೆಗೆ ಇಲ್ಲಿ ಎಕ್ಸಿಟ್ ಆದ್ರೂ ನೀವು ಇಲ್ಲಿಂದ ಹೊರಗಡೆ ಮೇನ್ ರೋಡು NH ಆಗಿ ಕನೆಕ್ಟ್ ಆಗಬೇಕಂದ್ರೆ ನಿಮಗೆ 1 hour ಹತ್ತದ ಟೈಮ್ ತೊಗೊಳುತ್ತೆ. ಬಿಕಾಸ್ ರೋಡು ಫುಲ್ಲು ಆಫ್ ರೋಡಿಂಗ್ ಇದೆ, ಮಡ್ ರೋಡ್ ಇದೆ. ಅದಕ್ಕೂ ಮುಂಚೆ ನಿಮಗೆ ವೈಟ್ ಟ್ಯಾಪಿಂಗ್ ರೋಡ್ ಸಿಗುತ್ತೆ. ಬೈಕಲ್ಲಿ ಎಲ್ಲ ಬರೋರಿಗೆ ಅನುಕೂಲನೇ ಇದೆ, ಏನು ತೊಂದರೆ ಇಲ್ಲ, ಬರ್ಬೋದು.
ಬಟ್ ಮಳೆ ಟೈಮಲ್ಲಿ ಬಂದರೆ ಮಾತ್ರ ತುಂಬ ಕೆಸರು ಇರುತ್ತೆ, ಫುಲ್ಲು ಜಾರುತ್ತೆ. ಸೊ ಹುಷಾರಾಗಿ ಬನ್ನಿ. ಈ ಟೈಮಲ್ಲಿ ಓಕೆ, ಅಷ್ಟೊಂದು ತೊಂದರೆ ಏನಾಗಲ್ಲ, ಬರ್ಬೋದು. ಆ್ಯಕ್ಚುಲಿ ಇದು ಫಾಲ್ಸ್ ಅಲ್ಲ, ಇನ್ನೂ ನಡ್ಕೊಂಡು ಹೋಗೋದಿದೆ ಮುಂದೆ. ಸೊ ಫೈನಲಿ 1.5 ಕಿಲೋಮೀಟರ್ ಟ್ರೆಕ್ ಮಾಡಿ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. So this is Kudlu Tirtha waterfall. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ.